ಇವತ್ತು ಕರ್ನಾಟಕದ ಜನತೆ ನಿಮ್ಮನ್ನ ಪ್ರೀತಿಯಿಂದ ಒಪ್ಕೊಳ್ತಾ ಇದ್ದಾರೆ. ಎಲ್ಲೇ ಹೋದ್ರು ನಮ್ಮ ಮನೆ ಹುಡುಗಿ ಅಂತ ಹೇಳಿ ಪ್ರೀತಿ ಕೊಡ್ತಿದ್ದಾರೆ. ಒಂದು ಸೆಲ್ಫಿ, ಒಂದು ಫೋಟೋ ತಗೊಂಡ್ಬಿಡೋಣ ಅಂತ ಕಾಯ್ತಾ ಇದ್ದಾರೆ ಎಲ್ಲಿ ಹೋದ್ರು. ಆ ಕ್ಷಣನ ನೀವು ಯಾವ ರೀತಿ ಎಂಜಾಯ್ ಮಾಡ್ತಿದ್ದೀರಾ ಅಂತ ಹೇಳಿ? ತುಂಬ ಖುಷಿ ಆಗುತ್ತೆ. ಅಂದರೆ ಇವಾಗ ಅದೇ ನನಗೆ ಮೊನ್ನೆ ನಂಜನಗೂಡಿಗೆ ಹೋದಾಗ ನಿನ್ನೆ ಅದೇ ಇತ್ತು. ಅಂದರೆ ನಾನು ಇವಾಗ ಸ್ವಲ್ಪ ವೆಯ್ಟ್ ಡೌನ್ ಆಗಿರೋದ್ರಿಂದ ಇಷ್ಟು ಚಿಕ್ಕ ಹುಡುಗಿನ ಇಷ್ಟು ಸಣ್ಣ ಆಗ್ಬಿಟ್ಟಿದ್ದೀರಾ, ಸಣ್ಣ ಇದ್ದೀರಾ ನೀವು ಅನ್ನೋದು, ಅಂದರೆ ಇವಾಗ ಮನೆಯವರೇನೆ ಸಣ್ಣ ಆಗ್ಬಿಟ್ಟಿದ್ಯಾ ಅನ್ನೋ ಥರ ಆ ಒಂದು ಕೇರ್ ಆ್ಯಂಡ್ ಕನ್ಸರ್ನ್ ತೋರಿಸ್ತಾರಲ್ಲ, ಆ ಥರನೇ ಅವ್ರ ಮನೆ ಮಗಳ ಥರನೇ ನೋಡ್ತಾರೆ. ಮನೆಗೆಲ್ಲ ಆ್ಯಕ್ಚುಲಿ ಯಾರೋ ಒಬ್ಬರು ನನ್ನ ಮಗಳಿಗೆ ಅಂತ ತಂದ್ಕೊಟ್ಟಿದ್ದೀನಿ ಅಂತ ಫ್ರೂಟ್ಸು, ಆಮೇಲೆ ಏನಂತಾರೆ ಏನಂತಾರೆ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು, ಮನೆ ಹತ್ರ ತುಂಬ ಜನ ಬಂದು ಆ ಥರ ನಮ್ಮ ಮನೆ ಮಗಳು ಅನ್ನೋ ಥರ ಬಂದು ಮಾತಾಡಿಸ್ತಿರ್ತಾರೆ, ಪ್ರೀತಿ ಕೊಡ್ತಾರೆ. ತುಂಬ ಖುಷಿ ಆಗುತ್ತೆ. ನಿಮ್ಗೆ ಯಾವತ್ತೂ ಅನ್ಸೇ ಇಲ್ವಾ ಇದು ಗಿಲ್ಲಿಗೆ ನನ್ನ ಮೇಲೆ ಕ್ರಶ್ ಇದೆ ಅಂತ ಅನ್ಸೇ ಇಲ್ವಾ? ಅದು ಬರೀ ತುಂಟಾಟ ಅಂತ ಅನ್ಸಿದ್ಯಾ ಅಂತ ಹೇಳಿ? ಯಾಕಂಗ ಸೀರಿಯಸ್ಲಿ ಅನ್ಸೇ ಇಲ್ಲ, ತುಂಟಾಟ ಅಂತ ಅನ್ಸ್ತಾ ಕ್ರಶ್ ಅಂತ ಅನ್ಸುತ್ತೆ? ಇಲ್ಲ, ಕ್ರಶ್ ಆ ಥರ. ಆಮೇಲೆ ಅವನಿಗೆ ಕ್ರಶ್ ಇವಾಗ ಅದೇ ಏನಂಗಂದ್ರೆ ಅಂತ ಕೇಳಿದೆ ನನಗೆ, ಏನು ಕ್ರಶ್ ಅಂದ್ರೆ ಏನು ಅಂತ. ಸುಮ್ಮನೆ ಹಿಂಗೆ ಜನರಲ್ ಆಗಿ ನಾವೇನೋ ಕಾನ್ವರ್ಸೇಷನ್ ಮಾಡ್ಬೇಕಾದ್ರೆ ಏನು ಕ್ರಶ್ ಅಂದ್ರೆ ಏನು ಅನ್ನೋ ಥರ. ಸೊ ಅವ್ನಿಗೆ ಅದ್ರ ಬಗ್ಗೆ ಅಂದ್ರೆ ಐಡಿಯಾ ಇಲ್ಲ ಅಂತ. ಅವನು ನಾನು ಹೇಳ್ದಂಗೆ ನಾನು ಮುಂಚೆನೂ ಅವನನ್ನ ಆ ಥರ ಸುಮ್ಮನೆ ತಮಾಷೆಗೆ ರೇಗಿಸ್ಕೊಂಡು ಮಾತಾಡ್ಕೊಂಡಿರೋದೇ ನೋಡಿರೋದ್ರಿಂದ ನನಗೆಲ್ಲೂ ಆ ಥರ ಅನಿಸಿಲ್ಲ. ಅನಿಸಿಲ್ಲ. ಫೋನ್ ಮಾಡಿದಾಗ ಏನು ಮಾತಾಡ್ತಾರೆ ಯೂಶ್ವಲಿ? ಏನಿಲ್ಲ, ಅಂದರೆ ಫೋನ್ ಏನೂ ಮಾಡಿಲ್ಲ, ಇವೆಂಟಲ್ಲಿ ಸಿಕ್ಕಿದ್ವಿ, ಮಾತಾಡಿದ್ವಿ ಅಷ್ಟೇ. ಓಕೆ. ಸೊ ಜಾಸ್ತಿ ಏನು ಮಾತಾಡಿಲ್ಲ. ಎಸ್ ಕಾವ್ಯ, ನಮಗೂ ಆಸೆ ಇದೆ ನಿಮಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳು ಸಿಗಬೇಕು, ದೊಡ್ಡ ಅವಕಾಶಗಳು ಸಿಗಬೇಕು. ಆ ಅವಕಾಶಗಳೆಲ್ಲವನ್ನು ಜನ, ನಿಮ್ಗೆ ಸಿಕ್ಕಂಥ ಅವಕಾಶ ಏನಿದೆ ಅದನ್ನು ಜನ ನೋಡಿ ಪ್ರೀತಿಯಿಂದ ಒಪ್ಕೊಬೇಕು, ನಿಮ್ಮ ಸಿನಿಮಾಗಳು ಗೆಲ್ಲಬೇಕು ಅನ್ನೋ ಆಸೆ 100% ನಮಗೂ ಇದೆ. ನಿಮ್ಮನ್ನು ಪ್ರೀತಿ ಮಾಡಿ ಇಷ್ಟು ದೊಡ್ಡ ಜರ್ನಿಯಲ್ಲೂ ಕೂಡ ಕೈ ಹಿಡಿದು ನಡೆಸಿದಂಥ ಅಷ್ಟು ಪ್ರೀತಿ ಕೊಟ್ಟಂಥ ಅಭಿಮಾನಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ? ಥ್ಯಾಂಕ್ ಯು ಸೋ ಮಚ್. ನಾನು ಬಿಗ್ ಬಾಸ್ಗೆ ಹೋಗೋಕ್ಕೆ ಮುಂಚೆನೂ ನಿಮ್ಮೆಲ್ರಿಗೂ ಇನ್ನಷ್ಟು ಹತ್ರ ಆಗಬೇಕು ಅನ್ನೋದೇ ನನ್ನ ತಲೆಯಲ್ಲಿತ್ತು. ಆದರೆ ಇಷ್ಟೊಂದು ಹತ್ರ ಆಗಿದ್ದೀನಿ, ನಿಮ್ಮ ಮನೆ ಮಗಳ ಥರನೇ ನನ್ನ ನೋಡ್ತೀರಾ ಅನ್ನೋದಾದರೆ ಒಂಥರ ನನ್ನ ಇಂಟೆನ್ಷನ್ ಅದೇ ಇದ್ದಿದ್ದು. ಬಿಗ್ ಬಾಸ್ ಮನೆ ಒಳಗೆ ಹೋಗುವಾಗಲೂ ಕಪ್ಪಗೆಲ್ಲಿಲ್ಲ ಅಂದರೂ ಪರವಾಗಿಲ್ಲ, ನನ್ನನ್ನು ನಿಮ್ಮ ಮನೆ ಮಗಳ ಥರ ಒಪ್ಕೋಬೇಕು ಅನ್ನೋದೇ ಆಸೆ ಇತ್ತು. ಸೊ ಇವಾಗ ಯೂಶ್ವಲಿ ನಾವು ಸೀರಿಯಲ್ಸ್ ಎಲ್ಲ ಮಾಡುವಾಗ ಆ್ಯಕ್ಟ್ ಮಾಡಬೇಕಾದ್ರೆ ನಮ್ಮನ್ನೊಂದು ಆರ್ಟಿಸ್ಟ್ ಥರನೇ ನೋಡ್ತಾರೆ. ನಮ್ಮನ್ನು ಅವ್ರ ಮನೆ ಮಕ್ಳ ಥರ ನೋಡಿದಾಗ ಎಷ್ಟೋ ವಿಷಯಗಳು ಅವರಿಗೆ ತಪ್ಪನ್ಸೋದು ಸರಿ ಅನಿಸ್ಬಿಡುತ್ತೆ. ಹಾಗಾಗಿ ಅದೇ ನನ್ನ ವಿಷಯದಲ್ಲೂ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಪ್ರೀತಿಗೆ. ನನಗೊತ್ತು ಥ್ಯಾಂಕ್ ಯು ತುಂಬ ಸಣ್ಣ ಪದ, ಬಟ್ ಸ್ಟಿಲ್ ಥ್ಯಾಂಕ್ ಯು ಸೋ ಮಚ್. ಎಸ್, ನಿಮ್ಮ ಆಯ್ಕೆ ಸೂಪರ್ ಆಗಿರಲಿ, ನೀವು ಮಾಡುವಂಥ ಎಲ್ಲ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗಲಿ, ನಿಮ್ಮ ಮುಂದಿನ ಜರ್ನಿ ಸುಖಕರವಾಗಿರಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಈಗ ಹೆಣ್ಮಕ್ಳಿದ್ದಾಗ ಒಂದು ಮನೇಲಿ ಮಾತಿರುತ್ತೆ, ಮದುವೆ ಮಾಡ್ಬಿಡ್ಬೇಕು ಅಂತ, ಆ ಥರದ್ದು ಏನು ಮನೇಲಿ ಚರ್ಚೆ ಆಗ್ತಾ ಇಲ್ವಾ? ಇಲ್ಲ, ನನಗೆ ಅದೇ ಹೇಳಿದ್ನಲ್ಲ, ನನಗೆ ತುಂಬಾ ಸ್ಟ್ರಿಕ್ಟ್ ಫ್ಯಾಮಿಲಿ ಇರೋದ್ರಿಂದ ಅಪ್ಪ ಆಲ್ರೆಡಿ ತಲೆ ಓಡಿಸ್ತಾ ಇರ್ತಾರೆ. ಇಲ್ಲ, ನಾನು ಅದೇ ಹೇಳಿದ್ನಲ್ಲ, ಅವಾಗ ಸ್ಟ್ರಿಕ್ಟ್ ಇದ್ರು. ಬಟ್ ಅಂದ್ರೆ ನಾನು ಅದೇ ಕೇಳ್ತಿರ್ತೀನಿ, ಯಾಕಷ್ಟು ಸ್ಟ್ರಿಕ್ಟ್ ಇದ್ರಿ ಅಂದಾಗ ಅವಾಗ ನನ್ಗೆ ಇನ್ನೂ ಅಷ್ಟು ಮೆಚ್ಯೂರಿಟಿ ಇರ್ತಿರ್ಲಿಲ್ಲ. ನಾನು ಯೋಚನೆ ಮಾಡೋ ರೀತಿ ಮೇಲೆ ನಾನು ಏನೇನು ಡಿಸಿಷನ್ಸ್ ತೊಗೊಂಡ್ಬಿಡ್ತೀನೋ ಅನ್ನೋ ಭಯ ಇತ್ತು ಅವರಿಗೆ. ಇವಾಗ ದೇ ಆರ್ ವೆರಿ ಕಾನ್ಫಿಡೆಂಟ್. ನಾನು ಏನೇ ಮಾಡಿದ್ರು ಯೋಚನೆ ಮಾಡಿ ತೊಗೋತೀನಿ, ನನಗೇನು ಸರಿ ಅನಿಸುತ್ತೆ ಅನ್ನೋದು ಗೊತ್ತಿದೆ ಅವರಿಗೆ. ಮದುವೆ ವಿಷಯ ಅಂದರೆ ಅವಾಗವಾಗ ರೇಗಿಸ್ತಿರ್ತಾರೆ, ಏಜ್ ಆಗ್ತಾ ಇದೆ, ಇವಾಗ ಸ್ಟಾರ್ಟ್ ಮಾಡಿದ್ರೆ ಇನ್ನೊಂದು 2 ವರ್ಷ ಆಗುತ್ತೆ, ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತೆಲ್ಲ. ಬಟ್ ಸೀರಿಯಸ್ ಆಗಿ ಏನೋ ಫೋರ್ಸ್ ಮಾಡಿ ಇವಾಗ ಮದುವೆ ಮಾಡ್ಕೊಂಬಿಡ್ಬೇಕು ಅನ್ನೋ ಥರದ್ದೆಲ್ಲ ಏನು ಆ ಥರದ ಮಾತುಕತೆ. ಹೇಗಿರಬೇಕು ನಿಮ್ಮ ಹುಡುಗ? ಅದೇ ಲಾಯಲ್ ಆಗಿರಬೇಕು, ನನಗೆ ತುಂಬ ಸಪೋರ್ಟಿವ್ ಆಗಿರಬೇಕು. ಅದೇ ಒಂದು ಲಾಯಲ್ಟಿನೇ ಒಂಥರ ಇವಾಗ ತುಂಬ ರಾಯಲ್ಟಿ ಆಗ್ಬಿಟ್ಟಿದೆ. ಅಂದರೆ ಅದೇ ಒಂಥರ ಜಾಸ್ತಿ ನಾನು ನೋಡ್ದಂಗೆ. ಸೊ ಐ ಫೀಲ್ ಒನ್ ಗರ್ಲ್ ಮ್ಯಾನ್ ಸಿಕ್ಕರೆ ಖುಷಿಯಾಗುತ್ತೆ. ಸೂಪರ್.